ಯಾಕ್ರಿ ಮತ್ತು ಇದನ್ನೆಲ್ಲ ಮತ್ತು ನರೇಂದ್ರ ಮೋದಿಯವರು ಹೇಳಿದ್ದೆಲ್ಲ ಮಾಡಿದಾರ? ನಾವು ಮಾಡಿದ್ದೀವಿ. ಅಚ್ಚೇ ದಿನ ಹೇಗ ಅಂತಂದರು, ಬಂತ 15 ಲಕ್ಷ ಕೊಟ್ಬಿಡ್ತೀನಿ ಅಂತಂದರು, ಕೊಟ್ರ? ಒಂದೊಂದು ಕುಟುಂಬಗಳಿಗೆ 15 ಲಕ್ಷ ಕೊಡ್ತೀವಿ ಕೊಟ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು, ಮಾಡಿದ್ರ? 2 ಕೋಟಿ ಉದ್ಯೋಗ ಕೊಡ್ತೀವಿ ಪ್ರತಿ ವರ್ಷ ಅಂತಂದ್ರು, ಕೊಟ್ರ? ಹೇಳ್ತಾರೆ ಕರ್ನಾಟಕದ ಬಗ್ಗೆ. ಬಿ ಜೆ ಪಿಯವರು ಆಯ್ತಲ್ಲಪ್ಪ, ಕರ್ನಾಟಕದ ಬಿ ಜೆ ಪಿಯವರು 4 ವರ್ಷ ಅಧಿಕಾರದಲ್ಲಿದ್ದರು. 2019ರಿಂದ 23ವರೆಗೂ ಅಧಿಕಾರದಲ್ಲಿ ಏನು ಮಾಡಿದ್ರು? ದಾವಣಗೆರೆಗೆ ಏನು ಮಾಡಿದ್ದಾರೆ? 4 ವರ್ಷ ಅಧಿಕಾರದಲ್ಲಿ ಇದ್ರಲ್ರಿ. ಆ 4 ವರ್ಷದಲ್ಲಿ ಏನು ಮಾಡಿದ್ರು ಅದು ಹೇಳ್ಬೇಕಲ್ಲ, ನಾವು ಇಂಥದ್ದು ಮಾಡಿದ್ದೀವಿ ಅಂತ. ಯಾಕ್ರಿ ಮತ್ತು ಇದನ್ನೆಲ್ಲ ಮತ್ತು ನರೇಂದ್ರ ಮೋದಿಯವರು ಹೇಳಿದ್ದೆಲ್ಲ ಮಾಡಿದಾರ? ನಾವು ಮಾಡಿದ್ದೀವಿ. ಅಚ್ಚೇ ದಿನ ಹೇಗ ಅಂತಂದರು, ಬಂತ 15 ಲಕ್ಷ ಕೊಟ್ಬಿಡ್ತೀನಿ ಅಂತಂದರು, ಕೊಟ್ರ? ಒಂದೊಂದು ಕುಟುಂಬಗಳಿಗೆ 15 ಲಕ್ಷ ಕೊಡ್ತೀವಿ ಕೊಟ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು, ಮಾಡಿದ್ರ? 2 ಕೋಟಿ ಉದ್ಯೋಗ ಕೊಡ್ತೀವಿ ಪ್ರತಿ ವರ್ಷ ಅಂತಂದ್ರು, ಕೊಟ್ರ? ಹೇಳ್ತಾರೆ ಕರ್ನಾಟಕದ ಬಗ್ಗೆ. ಬಿ ಜೆ ಪಿಯವರು ಆಯ್ತಲ್ಲಪ್ಪ, ಕರ್ನಾಟಕದ ಬಿ ಜೆ ಪಿಯವರು 4 ವರ್ಷ ಅಧಿಕಾರದಲ್ಲಿದ್ದರು. 2019ರಿಂದ 23ವರೆಗೂ ಅಧಿಕಾರದಲ್ಲಿ ಏನು ಮಾಡಿದ್ರು? ದಾವಣಗೆರೆಗೆ ಏನು ಮಾಡಿದ್ದಾರೆ? 4 ವರ್ಷ ಅಧಿಕಾರದಲ್ಲಿ ಇದ್ರಲ್ರಿ. ಆ 4 ವರ್ಷದಲ್ಲಿ ಏನು ಮಾಡಿದ್ರು ಅದು ಹೇಳ್ಬೇಕಲ್ಲ, ನಾವು ಇಂಥದ್ದು ಮಾಡಿದ್ದೀವಿ ಅಂತ. ಯಾಕ್ರಿ ಮತ್ತು ಇದನ್ನೆಲ್ಲ ಮತ್ತು ನರೇಂದ್ರ ಮೋದಿಯವರು ಹೇಳಿದ್ದೆಲ್ಲ ಮಾಡಿದಾರ? ನಾವು ಮಾಡಿದ್ದೀವಿ. ಅಚ್ಚೇ ದಿನ ಹೇಗ ಅಂತಂದರು, ಬಂತ 15 ಲಕ್ಷ ಕೊಟ್ಬಿಡ್ತೀನಿ ಅಂತಂದರು, ಕೊಟ್ರ? ಒಂದೊಂದು ಕುಟುಂಬಗಳಿಗೆ 15 ಲಕ್ಷ ಕೊಡ್ತೀವಿ ಕೊಟ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು, ಮಾಡಿದ್ರ? 2 ಕೋಟಿ ಉದ್ಯೋಗ ಕೊಡ್ತೀವಿ ಪ್ರತಿ ವರ್ಷ ಅಂತಂದ್ರು, ಕೊಟ್ರ? ಹೇಳ್ತಾರೆ ಕರ್ನಾಟಕದ ಬಗ್ಗೆ. ಬಿ ಜೆ ಪಿಯವರು ಆಯ್ತಲ್ಲಪ್ಪ, ಕರ್ನಾಟಕದ ಬಿ ಜೆ ಪಿಯವರು 4 ವರ್ಷ ಅಧಿಕಾರದಲ್ಲಿದ್ದರು. 2019ರಿಂದ 23ವರೆಗೂ ಅಧಿಕಾರದಲ್ಲಿ ಏನು ಮಾಡಿದ್ರು? ದಾವಣಗೆರೆಗೆ ಏನು ಮಾಡಿದ್ದಾರೆ? 4 ವರ್ಷ ಅಧಿಕಾರದಲ್ಲಿ ಇದ್ರಲ್ರಿ. ಆ 4 ವರ್ಷದಲ್ಲಿ ಏನು ಮಾಡಿದ್ರು ಅದು ಹೇಳ್ಬೇಕಲ್ಲ, ನಾವು ಇಂಥದ್ದು ಮಾಡಿದ್ದೀವಿ ಅಂತ. ಯಾಕ್ರಿ ಮತ್ತು ಇದನ್ನೆಲ್ಲ ಮತ್ತು ನರೇಂದ್ರ ಮೋದಿಯವರು ಹೇಳಿದ್ದೆಲ್ಲ ಮಾಡಿದಾರ? ನಾವು ಮಾಡಿದ್ದೀವಿ. ಅಚ್ಚೇ ದಿನ ಹೇಗ ಅಂತಂದರು, ಬಂತ 15 ಲಕ್ಷ ಕೊಟ್ಬಿಡ್ತೀನಿ ಅಂತಂದ್ರು, ಕೊಟ್ರ? ಒಂದೊಂದು ಕುಟುಂಬಗಳಿಗೆ 15 ಲಕ್ಷ ಕೊಡ್ತೀವಿ ಕೊಟ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು, ಮಾಡಿದ್ರ? 2 ಕೋಟಿ ಉದ್ಯೋಗ ಕೊಡ್ತೀವಿ ಪ್ರತಿ ವರ್ಷ ಅಂತಂದ್ರು, ಕೊಟ್ರ? ಹೇಳ್ತಾರೆ ಕರ್ನಾಟಕದ ಬಗ್ಗೆ. ಬಿ ಜೆ ಪಿಯವರು ಆಯ್ತಲ್ಲಪ್ಪ, ಕರ್ನಾಟಕದ ಬಿ ಜೆ ಪಿಯವರು 4 ವರ್ಷ ಅಧಿಕಾರದಲ್ಲಿದ್ದರು. 2019ರಿಂದ 23ವರೆಗೂ ಅಧಿಕಾರದಲ್ಲಿ ಏನು ಮಾಡಿದ್ರು? ದಾವಣಗೆರೆಗೆ ಏನು ಮಾಡಿದ್ದಾರೆ? 4 ವರ್ಷ ಅಧಿಕಾರದಲ್ಲಿ ಇದ್ರಲ್ರಿ. ಆ 4 ವರ್ಷದಲ್ಲಿ ಏನು ಮಾಡಿದ್ರು ಅದು ಹೇಳ್ಬೇಕಲ್ಲ, ನಾವು ಇಂಥದ್ದು ಮಾಡಿದ್ದೀವಿ ಅಂತ. ಮತ್ತು ನರೇಂದ್ರ ಮೋದಿಯವರು ಹೇಳಿದ್ದೆಲ್ಲ ಮಾಡಿದಾರ? ನಾವು ಮಾಡಿದ್ದೀವಿ.